Good morning students. Welcome to the chemistry class. Last class ಅಲ್ಲಿ ಅಡ್ಸಾರ್ಪ್ಷನ್ ಸರ್ಫೇಸ್ ಕೆಮಿಸ್ಟ್ರಿನ ಸ್ಟಾರ್ಟ್ ಮಾಡಿದ್ವಿ ಯೂನಿಟ್ 5. ಸೊ ಅದರಲ್ಲಿ ಅಡ್ಸಾರ್ಪ್ಷನ್ ಅಂದರೆ ಏನು, ಅಬ್ಸಾರ್ಬೆಂಟ್ ಅಂದರೆ ಏನು, ಅಬ್ಸಾರ್ಪ್ಷನ್ ಅಂದರೆ ಏನು. ಸೊ ಅಲ್ಲಿ ನಿಮಗೆ ಮೆಕ್ಯಾನಿಸಮ್ ಆಫ್ ಅಡ್ಸಾರ್ಪ್ಷನ್ ಸ್ಟಡಿ ಮಾಡಿದ್ವಿ. ಸೊ ನೆಕ್ಸ್ಟ್ ಮೂವ್ ಆನ್ ಟು ಟೈಪ್ಸ್ ಆಫ್ ಅಡ್ಸಾರ್ಪ್ಷನ್. ಸೊ ಇಲ್ಲಿ ನಿಮಗೆ ಅಡ್ಸಾರ್ಪ್ಷನ್ಲಿ 2 ಟೈಪ್ಸ್ ಬರುತ್ತೆ. ಸೊ ಅಲ್ಲಿ ನಿಮಗೆ ಮೇನ್ ಆಗಿ 2 ಟೈಪ್ಸ್, ದಟ್ ಈಸ್ ಒಂದು ಫಿಸಿಸ್ ಆಪ್ಷನ್, ಇನ್ನೊಂದು ಕೆಮಿಸ್ ಆಪ್ಷನ್. ಫಿಸಿಸ್ ಆಪ್ಷನ್ ಅಂದ್ರೆ ಏನು, ನೋ ಡೌಟ್ ಇಲ್ಲೂ ಅಷ್ಟೇ ನಿಮಗೆ ದ ಪ್ರೋಸೆಸ್ ಆಫ್ ಅಕ್ಯುಮುಲೇಷನ್ ಆಫ್ ಮಾಲಿಕ್ಯುಲರ್ ಸ್ಪೀಶೀಸ್ ಅಟ್ ದ ಸರ್ಫೇಸ್ ಇನ್ ಅ ಬಲ್ಕ್ ಆಫ್ ಸಾಲಿಡ್ ಆರ್ ಲಿಕ್ವಿಡ್ ಪ್ರೋಸೆಸ್ಸೇ ಆಗತ್ತೆ. ಬಟ್ ಅಲ್ಲಿ ನಿಮಗೆ ಅಡ್ಸಾರ್ಪ್ಷನ್ ಆಗಂಥದ್ದು ಬೈ ವೀಕ್ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗತ್ತೆ, ಅದನ್ನೇ ಫಿಸಿಸ್ ಆಪ್ಷನ್ ಅಂತ ಅಂತಾರೆ. ಅಲ್ಲಿಗೆ ಇಫ್ ಅಕ್ಯುಮುಲೇಷನ್ ಆಫ್ ಗ್ಯಾಸ್ ಆನ್ ದ ಸರ್ಫೇಸ್ ಆಫ್ ಎ ಸಾಲಿಡ್ ಅಕರ್ಸ್ ಆನ್ ಅಕೌಂಟ್ ಆಫ್ ವೀಕ್ ವ್ಯಾನ್ ಡೆರ್ ವಾಲ್ಸ್ ಫೋರ್ಸಸ್, the adsorption is termed as physical adsorption or physis option. ಸೊ ಅಲ್ಲಿಗೆ ಇಲ್ಲೂ ನಿಮಗೆ ಮಾಲಿಕ್ಯುಲರ್ ಸ್ಪೀಶೀಸ್ ಆನ್ ದ ಸರ್ಫೇಸ್ ಬಂದು ಅಡ್ಸಾರ್ಬ್ ಆಗತ್ತೆ, ಆದರೆ ಅಲ್ಲಿ ಅಡ್ಸಾರ್ಬ್ ಆಗೋದು ಬೈ ವೀಕ್ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ. ಆ ಒಂದು ಪ್ರೋಸೆಸ್ ಏನಂತಾರೆ ಫಿಸಿಸ್ ಆಪ್ಷನ್ ಅಂತಾರೆ ಅಥವಾ ಫಿಸಿಕಲ್ ಅಡ್ಸಾರ್ಪ್ಷನ್. The process of accumulation of molecular species at the surface by weak van der Waals force of attraction is called as physis option or physical adsorption. Chemisoption anta ide. Chemisoption andre alige the process of accumulation of molecular species at the surface by a strong chemical bond. ಒಂದು ಸ್ಟ್ರಾಂಗ್ ಕೆಮಿಕಲ್ ಬಾಂಡ್ ಇಂದ ಮಾಲಿಕ್ಯುಲರ್ ಸ್ಪೀಶೀಸ್ ಅಟ್ ದ ಸರ್ಫೇಸ್ ಬಂದು ಅಟ್ಯಾಚ್ ಆದ್ರೆ ಅದನ್ನೇ ಕೆಮಿಸಾರ್ಪ್ಷನ್ ಅಂತ ಅಂತಾರೆ. ಸೊ ಅಲ್ಲಿಗೆ ವ್ಯಾನ್ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಆರ್ ಆಟಮ್ಸ್ ಆರ್ ಹೆಲ್ಡ್ ಟು ದ ಸರ್ಫೇಸ್ ಬೈ ಕೆಮಿಕಲ್ ಬಾಂಡ್ಸ್, ದ ಅಡ್ಸಾರ್ಪ್ಷನ್ ಇಸ್ ಟರ್ಮ್ಡ್ ಆಸ್ ಕೆಮಿಕಲ್ ಅಡ್ಸಾರ್ಪ್ಷನ್ ಆರ್ ಕೆಮಿಸಾರ್ಪ್ಷನ್. ಸೊ ಅಲ್ಲಿಗೆ ಇರೋಂಥ ಕೆಮಿಕಲ್ ಬಾಂಡ್ ಯಾವುದು, ಇಟ್ ಮೇ ಬಿ ಕೋವಲೆಂಟ್ ಬಾಂಡ್ ಆರ್ ಅಯಾನಿಕ್ ಬಾಂಡ್. ಸೊ ಐದರ್ ಬೈ ಶೇರಿಂಗ್ ಆನ್ ಎಲೆಕ್ಟ್ರಾನ್ ಆರ್ ಬೈ ಟ್ರಾನ್ಸ್ಫರಿಂಗ್ ಆನ್ ಎಲೆಕ್ಟ್ರಾನ್, ಇಲ್ಲಿ ಒಂದು ಕೆಮಿಸಾರ್ಪ್ಷನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಡ್ಸಾರ್ಪ್ಷನ್ 2 ಟೈಪ್ಸ್, ಒಂದು ಫಿಸಿಸ್ ಆಪ್ಷನ್, ಇನ್ನೊಂದು ಕೆಮಿಸ್ ಆಪ್ಷನ್. ಫಿಸಿಸ್ ಆಪ್ಷನ್ ಅಲ್ಲಿ ನಿಮಗೆ ಸೊ ಏನಾಗುತ್ತೆ ವೀಕ್ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ಸೊ ಇಲ್ಲಿ ನಿಮಗೆ ಅಟ್ಯಾಚ್ ಆಗುತ್ತೆ ಮಾಲಿಕ್ಯುಲರ್ ಸ್ಪೀಶೀಸ್ ಅಂತ ಹೇಳ್ಬೋದು. ವೆರಿನ್ ಕೆಮಿಸ್ ಆಪ್ಷನ್ ಸೊ ಅಲ್ಲಿ ನಿಮಗೆ ಮಾಲಿಕ್ಯುಲರ್ ಸ್ಪೀಶೀಸ್ ಬೈ ಸ್ಟ್ರಾಂಗ್ ಕೆಮಿಕಲ್ ಬಾಂಡ್ ಇಂದ ಸೊ ಅಡೇರ್ ಆಗತ್ತೆ ಅದು ಮಾಲಿಕ್ಯುಲರ್ ಸ್ಪೀಶೀಸ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಿಸಿಸ್ ಆಪ್ಷನ್. ಫಿಸಿಸ್ ಆಪ್ಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಆಫ್ ಫಿಸಿಸ್ ಆಪ್ಷನ್ ಏನು ಅಂತ ನೋಡಿದ್ರೆ, ಫಸ್ಟ್ ಆಫ್ ಆಲ್ ಇಟ್ ಇಸ್ ಅ ಸೊ ನಿಮಗೆ ಫಿಸಿಸ್ ಆಪ್ಷನ್ ಇಸ್ ಅ ಲ್ಯಾಕ್ ಆಫ್ ಸ್ಪೆಸಿಫಿಸಿಟಿ. ಸೊ ಅಲ್ಲಿ ನಿಮಗೆ ಫಿಸಿಸ್ ಆಪ್ಷನ್ ಅಲ್ಲಿ ಸ್ಪೆಸಿಫಿಕ್ ರಿಯಾಕ್ಷನ್ ಅಲ್ಲ, ದೇ ಆರ್ ಲೆಸ್ ಸ್ಪೆಸಿಫಿಕ್ ಇನ್ ನೇಚರ್ ಅಂತ ಹೇಳ್ಬೋದು ಫಿಸಿಸ್ ಆಪ್ಷನ್. ಸೊ ಅಲ್ಲಿ ನಿಮಗೆ ಯಾವ ಒಂದು ಸರ್ಫೇಸ್ ಮೇಲೆ ಯಾವ ಗ್ಯಾಸ್ ಆದ್ರೂ ಬಂದು ಅಟ್ಯಾಚ್ ಆಗ್ಬೋದು ಅಂತ ಹೇಳ್ಬೋದು ಇನ್ ಜನರಲ್. ಸೊ ಅಲ್ಲಿಗೆ ಜನರಲ್ ರಿಯಾಕ್ಷನ್ಸ್ ಅಂತ ಹೇಳ್ಬೋದು. ಸ್ಪೆಸಿಫಿಸಿಟಿ ಇರಲ್ಲ, ದೇ ಆರ್ ಲೆಸ್ ಸ್ಪೆಸಿಫಿಕ್ ಅಥವಾ ಲ್ಯಾಕ್ ಆಫ್ ಸ್ಪೆಸಿಫಿಸಿಟಿ ಅಂತ ಹೇಳ್ಬೋದು. ಅಂದ್ರೆ ನಿಮಗೆ ಯಾವ್ದಾದ್ರು ಗೇಷಿಯಸ್ ಮಾಲಿಕ್ಯೂಲ್ ಯಾವ್ದಾದ್ರು ಬಂದು ಸರ್ಫೇಸ್ ಮೇಲೆ ಬಂದು ಅಬ್ಸಾರ್ಬ್ ಆಗ್ಬೋದು, ಬಟ್ ಬೈ ವೀಕ್ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ದ physis option lack of specificity ಅಂತ ಹೇಳ್ಬೋದು. A given surface of an adsorbent does not show any preference for a particular gas as the van der Waals force or universal. ಸೊ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ವೀಕ್ ಇರುತ್ತೆ, ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಇರುತ್ತೆ, ಹಾಗಾಗಿ ಯೂನಿವರ್ಸಲ್ ಆಗಿರೋದ್ರಿಂದ ಅಲ್ಲಿ ನಿಮಗೆ ಯಾವುದೇ ಒಂದು ಅಡ್ಸಾರ್ಬೆಂಟ್ ಮೇಲೆ ಅಡ್ಸಾರ್ಬೆಂಟ್ ಮಾಲಿಕ್ಯೂಲ್ಸ್ ಬಂದು ಅಟ್ಯಾಚ್ ಆಗ್ಬೋದು. ಸೊ ಹಾಗಾಗಿ ಇದು ಸ್ಪೆಸಿಫಿಕ್ ಇನ್ ನೇಚರ್ ಇಲ್ಲ, ಲೆಸ್ ಸ್ಪೆಸಿಫಿಕ್ ಇನ್ ನೇಚರ್ ಫಿಸಿಸ್ ಆಪ್ಷನ್. ಸೊ ನೆಕ್ಸ್ಟ್ ನೋಡೋದಾದ್ರೆ ನೇಚರ್ ಆಫ್ ಅಡ್ಸಾರ್ಬೇಟ್. ಅಮೌಂಟ್ ಆಫ್ ಗ್ಯಾಸ್ ಅಡ್ಸಾರ್ಬ್ಡ್ ಬೈ ಸಾಲಿಡ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಗ್ಯಾಸ್. ಸೊ ಇಲ್ಲಿ ಒಂದು ಸಾಲಿಡ್ ಸರ್ಫೇಸ್ ಮೇಲೆ ಬಂದು ಸೊ ಯಾವ್ದಾದ್ರು ಒಂದು ಮಾಲಿಕ್ಯುಲರ್ ಸ್ಪೀಶೀಸ್ ಇಲ್ಲಿ ಅಟ್ಯಾಚ್ ಆಗ್ತದೆ ಅಂದ್ರೆ ಆ ಮಾಲಿಕ್ಯುಲರ್ ಸ್ಪೀಶೀಸ್ ನ ನೇಚರ್ ಮೇಲೂ ಸಹ ಫಿಸಿಸ್ ಆಪ್ಷನ್ ಡಿಪೆಂಡ್ ಆಗಿರುತ್ತೆ. ಹೇಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಗೇಷಿಯಸ್ ಸ್ಟೇಟಿಗೆ ತಗೊಳೋದಾದ್ರೆ ಸೊ ಅಲ್ಲಿ ನಿಮಗೆ ಏನಾಗುತ್ತೆ ಅಮೌಂಟ್ ಆಫ್ ಗ್ಯಾಸ್ ಒಂದು ಪರ್ಟಿಕ್ಯುಲರ್ ಸರ್ಫೇಸ್ ಮೇಲೆ ಅಟ್ಯಾಚ್ ಆಗಿರೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನೇಚರ್ ಆಫ್ ಗ್ಯಾಸ್. ಹೇಗೆ ನೇಚರ್ ಆಫ್ ಗ್ಯಾಸ್ ಅಂತ ಅಂದಾಗ
ಗ್ಯಾಸಿಗೆ ನಿಮಗೆ ಲಾಸ್ಟ್ ಇಯರ್ ಓದಿದ್ರಿ ಒಂದು ಕ್ರಿಟಿಕಲ್ ಟೆಂಪರೇಚರ್ ಅಂತ ಇತ್ತು. ಕ್ರಿಟಿಕಲ್ ಟೆಂಪರೇಚರ್ ಅಂದ್ರೆ ಒಂದೇ ಫೇಸ್ ಅಲ್ಲಿ ಒಂದು ಟೆಂಪರೇಚರ್ ನಿಮಗೆ ಸೊ ಗ್ಯಾಸ್ ಲಿಕ್ವಿಫೈ ಆಗಂತ ಒಂದು ಪ್ರೋಸೆಸ್ ಕ್ರಿಟಿಕಲ್ ಟೆಂಪರೇಚರ್ ಯಾವ ಟೆಂಪರೇಚರ್ ಆಗುತ್ತೋ ಅದು ಕ್ರಿಟಿಕಲ್ ಟೆಂಪರೇಚರ್ ಅಂತ ಅಂತಾರೆ. ಸೊ ಆ ಕ್ರಿಟಿಕಲ್ ಟೆಂಪರೇಚರ್ ನಿಮಗೆ ಆ ಟೆಂಪರೇಚರ್ ಮೇಲೆ ನಿಮಗೆ ಫಿಸಿಕ್ಸ್ ಆಪ್ಷನ್ ಹೇಳ್ತಾರೆ. ಈಸಿಲಿ ಲಿಕ್ವಿಫೈಬಲ್ ಗ್ಯಾಸಸ್ ವಿಲ್ ಅಂಡರ್ಗೋ ಫಿಸಿಕ್ಸ್ ಆಪ್ಷನ್ ಈಸಿಲಿ ಅಂತ ಹೇಳ್ತಾರೆ. ಅಲ್ಲಿ ಈಸಿಲಿ ಲಿಕ್ವಿಫೈಬಲ್ ಗ್ಯಾಸಸ್ ಅಂದ್ರೆ ಯಾವುದು? ಹೈ ಕ್ರಿಟಿಕಲ್ ಟೆಂಪರೇಚರ್ ಇರೋಂಥ ಗ್ಯಾಸನ್ನೇ ಈಸಿಲಿ ಲಿಕ್ವಿಫೈಬಲ್ ಗ್ಯಾಸಸ್ ಅಂತ ಅಂತಾರೆ. ಅಲ್ಲಿ ಈಸಿಲಿ ಲಿಕ್ವಿಫೈಬಲ್ ಗ್ಯಾಸಸ್ಗೆ ಸೊ ಫಿಸಿಕ್ಸ್ ಆಪ್ಷನ್ ನಿಮಗೆ ಬೇಗ ಆಗತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ನೋಡಿರಿ, ಇನ್ ಜನರಲ್ ಈಸಿಲಿ ಲಿಕ್ವಿಫೈಬಲ್ ಗ್ಯಾಸಸ್ ಅಂದ್ರೆ ವಿತ್ ಹೈಯರ್ ಕ್ರಿಟಿಕಲ್ ಟೆಂಪರೇಚರ್ಸ್ or readily absorbed as van der Waals forces are stronger near the critical temperature. So highest critical temperature is at that highest critical temperature, so van der Waals force is stronger ಅಂತ ಹೇಳ್ಬೋದು. ಆ ಪರ್ಪಸ್ ಇಂದ ಫಿಸಿಕ್ಸ್ ಆಪ್ಷನ್ ನಿಮಗೆ ಇಲ್ಲಿ ಬೇಗ ಆಗತ್ತೆ ಫಾರ್ ಈಸಿಲಿ ಲಿಕ್ವಿಫೈಬಲ್ ಗ್ಯಾಸಸ್. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. 3 ಕೊನಿಕಲ್ ಫ್ಲಾಸ್ಕ್ ತಗೊಂಡಿದ್ದಾರೆ. 1 ಗ್ರಾಮ್ ಆಫ್ ಆಕ್ಟಿವೇಟೆಡ್ ಚಾರ್ಕೋಲ್ ನ 3 ಗ್ಲಾಸ್ ಕೊನಿಕಲ್ ಫ್ಲಾಸ್ಕ್ ತಗೊಂಡಿದ್ದಾರೆ. ಸೊ ಫಸ್ಟ್ ಗ್ಯಾಸ್ ಅಲ್ಲಿ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಹಾಕಿದ್ದಾರೆ. ಸೆಕೆಂಡ್ ಗ್ಯಾಸ್ ಕೊನಿಕಲ್ ಫ್ಲಾಸ್ಕ್ ಅಲ್ಲಿ ಮೀಥೇನ್ ಗ್ಯಾಸ್, ಥರ್ಡ್ ಕೊನಿಕಲ್ ಫ್ಲಾಸ್ಕ್ ಅಲ್ಲಿ ಡೈಹೈಡ್ರೋಜನ್ ಗ್ಯಾಸ್ ಹಾಕಿದ್ದಾರೆ. ಯಾವ್ದ್ರಲ್ಲಿ ಬೇಗ ಫಿಸಿಕ್ಸ್ ಆಪ್ಷನ್ ಅಬ್ಸಾರ್ಪ್ಷನ್ ಪ್ರೋಸೆಸ್ ಆಗತ್ತೆ ಅಂತ ಚೆಕ್ ಮಾಡಿದಾಗ ಸಲ್ಫರ್ ಡೈಆಕ್ಸೈಡ್ ಹಾಕಿಲ್ಲ ಅಂತ ಸೊ ಕೊನಿಕಲ್ ಫ್ಲಾಸ್ಕ್ ಅಲ್ಲಿ ಅಬ್ಸಾರ್ಪ್ಷನ್ ಬೇಗ ಆಗಿತ್ತು ಆನ್ ಚಾರ್ಕೋಲ್. ಯಾಕೆ ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಗೆ ಹೈಯೆಸ್ಟ್ ಕ್ರಿಟಿಕಲ್ ಟೆಂಪರೇಚರ್ ಇದೆ, ದಟ್ ಈಸ್ 630 ಕೆಲ್ವಿನ್. ಅಲ್ಲಿಗೆ ಅದು ಈಸಿಲಿ ಲಿಕ್ವಿಫೈಬಲ್ ಗ್ಯಾಸ್ ಅಂತ ಹೇಳ್ಬೋದು. ಅದೇ ಮೀಥೇನಿಗೆ ಕ್ರಿಟಿಕಲ್ ಟೆಂಪರೇಚರ್ ನೋಡಿ 190 ಕೆಲ್ವಿನ್ ಇದೆ. ಅದೇ ಡೈಹೈಡ್ರೋಜನ್ಗೆ ನಿಮಗೆ 33 ಕೆಲ್ವಿನ್ ಇದೆ. ಅಲ್ಲಿಗೆ -°C ಸಿಗುತ್ತೆ ಫಾರ್ ಡೈಹೈಡ್ರೋಜನ್ ಅಂತ ಹೇಳ್ಬೋದು. ಸೊ ಈ ರೀತಿ ಹೈಯೆಸ್ಟ್ ಕ್ರಿಟಿಕಲ್ ಟೆಂಪರೇಚರ್ ಇರೋಂಥ ಗ್ಯಾಸು ಈಸಿಲಿ ಲಿಕ್ವಿಫೈಬಲ್ ಗ್ಯಾಸಸ್ ವಿಚ್ ಅಂಡರ್ಗೋ ಫಿಸಿಕ್ಸ್ ಆಪ್ಷನ್ ಈಸಿಲಿ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ನೇಚರ್ ಆಫ್ ಅಬ್ಸಾರ್ಬೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಫಿಸಿಕ್ಸ್ ಆಪ್ಷನ್ ಇಟ್ ಈಸ್ ಅ ರಿವರ್ಸಿಬಲ್ ಇನ್ ನೇಚರ್. ಹೇಗೆ ಅಂದ್ರೆ ಸೊ ಫಿಸಿಕಲ್ ಅಬ್ಸಾರ್ಪ್ಷನ್ ಆಫ್ ಎ ಗ್ಯಾಸ್ ಬೈ ಎ ಸಾಲಿಡ್ ಇಸ್ ಜನರಲಿ ರಿವರ್ಸಿಬಲ್. ಯಾಕೆ ಅಂತ ಅಂದ್ರೆ ಅಲ್ಲಿ ನಿಮಗೆ ಇಲ್ಲಿ ಇರೋಂಥ ಫೋರ್ಸ್ ಆಫ್ ಅಟ್ರಾಕ್ಷನ್ ಅದು ವೀಕ್ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಈ ವೀಕ್ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಗೆ ಜಸ್ಟ್ 20 to 40 ಕಿಲೋ ಜೌಲ್ ಅಷ್ಟು ಎನರ್ಜಿ ಇದ್ರೆ ಸಾಕು, ಅಲ್ಲಿ ನಿಮಗೆ ಅಬ್ಸಾರ್ಪ್ಷನ್ ಫಿಸಿಕ್ಸ್ ಆಪ್ಷನ್ ಆಗುತ್ತೆ. ಅಷ್ಟು ಎನರ್ಜಿನ ನೀವು ಮತ್ತೆ ಅದ್ರಲ್ಲಿ ಇರೋಂಥ ಸೊ ರಿಯಾಕ್ಷನ್ ಅಲ್ಲಿ ರಿಮೂವ್ ಮಾಡಿದ್ರೆ ಮತ್ತೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಸಾಲಿಡ್ ಇದೆ, ಸಾಲಿಡ್ ಮೇಲೆ ಗ್ಯಾಸ್ ನಾನು ಹಾಕ್ತೀನಿ. ಸೊ ಸಾಲಿಡ್ ಸಬ್ಸ್ಟೆನ್ಸ್ ಸರ್ಫೇಸ್ ಇದೆ. ಸೊ ಆ ಸಾಲಿಡ್ ಸರ್ಫೇಸ್ ಮೇಲೆ ಗ್ಯಾಸ್ ನಾನು ಪಾಸ್ ಮಾಡಿದಾಗ ಸೊ ಏನಾಗುತ್ತೆ, ಸಾಲಿಡ್ ಗ್ಯಾಸ್ ಇಂಟರ್ಫೇಸ್ ಅಥವಾ ನಿಮಗೆ ಸಾಲಿಡ್ ಗ್ಯಾಸ್ ಇಂಟರ್ಫೇಸ್ ಫಾರ್ಮೇಶನ್ ಆಗುತ್ತೆ. ಅಂದ್ರೆ ಅಬ್ಸಾರ್ಪ್ಷನ್ ಫಿಸಿಕ್ಸ್ ಆಪ್ಷನ್ ಪ್ರೋಸೆಸ್ ಆಗುತ್ತೆ, ಪ್ಲಸ್ ಹೀಟ್ ಎನರ್ಜಿ ರಿಲೀಸ್ ಆಗುತ್ತೆ. ಹೀಟ್ ಎನರ್ಜಿ ರಿಲೀಸ್ ಆಗುತ್ತೆ. ಈ ರಿಲೀಸ್ ಆಗಿರೋ ಹೀಟ್ ಎನರ್ಜಿನ ನೀವು ಮತ್ತೆ ಇದಕ್ಕೆ ಸಪ್ಲೈ ಮಾಡಿದ್ರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಿಸಿಕ್ಸ್ ಆಪ್ಷನ್ ಇಸ್ ರಿವರ್ಸಿಬಲ್ ಇನ್ ನೇಚರ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮಗೆ ಏನಿಲ್ಲಿ ವೀಕ್ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ಫಿಸಿಕ್ಸ್ ಆಪ್ಷನ್ ಆಗುತ್ತೆ. ಅಲ್ಲಿರೋಂಥ ಸೊ ಸ್ಮಾಲೆಸ್ಟ್ ಅಮೌಂಟ್ ಆಫ್ ಎನರ್ಜಿನ ಮತ್ತೆ ನೀವು ಅದಕ್ಕೆ ಪ್ರೊವೈಡ್ ಮಾಡಿದ್ರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ದೇ ಆರ್ ರಿವರ್ಸಿಬಲ್ ಇನ್ ನೇಚರ್. ಸೊ ಅಲ್ಲಿಗೆ ಫಿಸಿಕ್ಸ್ ಆಪ್ಷನ್ ಡಿಪೆಂಡ್ಸ್ ಆನ್ ಸರ್ಫೇಸ್ ಏರಿಯಾ ಆಫ್ ಎ ಅಬ್ಸಾರ್ಬೆಂಟ್. ಆಸ್ ಸರ್ಫೇಸ್ ಏರಿಯಾ ಇನ್ಕ್ರೀಸಸ್ ಫಿಸಿಕ್ಸ್ ಆಪ್ಷನ್ ಆಲ್ಸೋ ಇನ್ಕ್ರೀಸಸ್. ಸರ್ಫೇಸ್ ಏರಿಯಾ ಯೂಶಲಿ ಯಾವ್ದಕ್ಕೆ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದೆ, ಪೌಡರ್ ಫಾರ್ಮ್ ಅಲ್ಲಿ ಏನಾದ್ರು ಸಬ್ಸ್ಟೆನ್ಸ್ ಇದ್ರೆ ಅಥವಾ ಪೊರೋಸಿಟಿ ಪೋರಸ್ ಆಗಿದ್ರೆ ಆ ಸಬ್ಸ್ಟೆನ್ಸ್ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ. ಸರ್ಫೇಸ್ ಏರಿಯಾ ಜಾಸ್ತಿ ಇದ್ದಷ್ಟು ಫಿಸಿಕ್ಸ್ ಆಪ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಎಕ್ಸ್ಟೆಂಟ್ ಆಫ್ ಅಬ್ಸಾರ್ಪ್ಷನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಆಫ್ ಸರ್ಫೇಸ್ ಏರಿಯಾ ಆಫ್ ದ ಅಬ್ಸಾರ್ಬೆಂಟ್. Thus finely divided metals and porous substance having large surface areas are good adsorbents ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಎಂಥಾಲ್ಪಿ ಆಫ್ ಅಬ್ಸಾರ್ಪ್ಷನ್ ನೋಡೋಟ್ ಫಿಸಿಕ್ಸ್ ಆಪ್ಷನ್ ಅಲ್ಲೂ ಡೆಲ್ಟಾ ಎಚ್ ವ್ಯಾಲ್ಯೂ ನೆಗೆಟಿವ್ ಇರುತ್ತೆ, ಅಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಆದ್ರೆ ಇಲ್ಲಿರೋ ಅಂತ ಎನರ್ಜಿ ಆಕ್ಟಿವೇಶನ್ ಎನರ್ಜಿ
ಲೆಸ್ ಅಂತ ಹೇಳ್ಬೋದು. ಸೊ ಎಷ್ಟಿರುತ್ತೆ 20 to 40 ಕಿಲೋ ಜೌಲ್ ಅಷ್ಟು ಎನರ್ಜಿ ಅಷ್ಟೇ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಂಥಾಲ್ಪಿ ಆಫ್ ಅಬ್ಸಾರ್ಪ್ಷನ್ ಇಟ್ಸ್ ಅ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಡೆಲ್ಟಾ ಎಚ್ ವ್ಯಾಲ್ಯೂ ಮಸ್ಟ್ ಬಿ ನೆಗೆಟಿವ್, ಅದರಲ್ಲೂ ನೆಗೆಟಿವ್ ಅಂತ ಹೇಳ್ತೀವಿ ಅದ್ರ ವ್ಯಾಲ್ಯೂ. ಸೊ ಆಕ್ಟಿವೇಶನ್ ಎನರ್ಜಿ ವ್ಯಾಲ್ಯೂ ಎಷ್ಟು 20 to 40 ಕಿಲೋ ಜೌಲ್ ಅಷ್ಟು ಎನರ್ಜಿ ನೀವು ಪ್ರೊವೈಡ್ ಮಾಡಿದ್ರೆ ಫಿಸಿಸಾರ್ಪ್ಷನ್ ಬೇಗ ಆಗುತ್ತೆ. So again, physical absorption is an exothermic process. Its enthalpy of absorption is quite low, that is 20 to 40 kilojoule per mole ಅಂತ ಹೇಳ್ಬೋದು. ಸೊ ಎಷ್ಟು ಫಿಸಿಸಾರ್ಪ್ಷನ್ ನ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನೊಂದೇನು ಅಂತ ಅಂದ್ರೆ ಫಿಸಿಸಾರ್ಪ್ಷನ್ ಟೇಕ್ಸ್ ಪ್ಲೇಸ್ ಅಟ್ ಲೋ ಟೆಂಪರೇಚರ್ ಆಗುತ್ತೆ ಫಿಸಿಸಾರ್ಪ್ಷನ್. ಸೊ ಅದೇ ನೀವು ಯಾಕಂದ್ರೆ ಇಲ್ಲಿ ಇರೋಂಥದ್ದು ಆಕ್ಟಿವೇಶನ್ ಎನರ್ಜಿ ವೆರಿ ಲೆಸ್, ಹಾಗಾಗಿ ಮಾಲಿಕ್ಯೂಲ್ಸ್ ನಿಮಗೆ ಕಮ್ಮಿ ಟೆಂಪರೇಚರ್ ಇದ್ರೆ ಸಾಕೋದು ಫಿಸಿಸಾರ್ಪ್ಷನ್ ಬೇಗ ಆಗುತ್ತೆ, ಯಾಕಂದ್ರೆ ವೀಕ್ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಿರೋದ್ರಿಂದ. ಬಟ್ ನೀವು ಟೆಂಪರೇಚರ್ ನ ಜಾಸ್ತಿ ಮಾಡ್ತಾ ಹೋದಂಗು ಆಸ್ ಟೆಂಪರೇಚರ್ ಇನ್ಕ್ರೀಸಸ್ ಫಿಸಿಸಾರ್ಪ್ಷನ್ ಕನ್ವರ್ಟ್ಸ್ ಇಂಟು ಕೆಮಿಸಾರ್ಪ್ಷನ್. ಫಿಸಿಸಾರ್ಪ್ಷನ್ ಇರೋದೇನಾಗಿ ಕನ್ವರ್ಟ್ ಆಗುತ್ತೆ, ಕೆಮಿಸಾರ್ಪ್ಷನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಪ್ರೆಷರ್. ಆಸ್ ಪ್ರೆಷರ್ ಇನ್ಕ್ರೀಸಸ್ ಫಿಸಿಸಾರ್ಪ್ಷನ್ ಆಲ್ಸೋ ಇನ್ಕ್ರೀಸಸ್. ಸೊ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಸಾರ್ಪ್ಷನ್ ನೋಡೋದಾದ್ರೆ, ಕೆಮಿಸಾರ್ಪ್ಷನ್ ಅಂದ್ರೆ ಏನು? ಸೊ ಅಕ್ಯುಮುಲೇಷನ್ ಆಫ್ ಮಾಲಿಕ್ಯುಲರ್ ಸ್ಪೀಶೀಸ್ ಎಟ್ ದ ಸರ್ಫೇಸ್ ಬೈ ಅ ಸ್ಟ್ರಾಂಗ್ ಕೆಮಿಕಲ್ ಬಾಂಡ್. ಆ ಕೆಮಿಕಲ್ ಬಾಂಡ್ ಕೋವೆಲೆಂಟ್ ಆದ್ರೂ ಆಗಿರ್ಬೋದು, ಅಯೋನಿಕ್ ಆದ್ರೂ ಆಗಿರ್ಬೋದು, ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಆದ್ರೂ ಆಗಿರ್ಬೋದು, ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಆದ್ರೂ ಆಗ್ಬೋದು. ಸೊ ಅಲ್ಲಿಗೆ ಏನೇನ್ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂದ್ರೆ, ಅಲ್ಲಿ ಲ್ಯಾಕ್ ಆಫ್ ಸ್ಪೆಸಿಫಿಸಿಟಿ, ಇಲ್ಲಿ ಹೈಲಿ ಸ್ಪೆಸಿಫಿಕ್ ಇನ್ ನೇಚರ್. ಯಾಕೆ ಅಂದ್ರೆ ಆ ಸರ್ಫೇಸ್ ಮೇಲೆ ಬಂದು ಅಟ್ಯಾಚ್ ಆಗೋ ಮಾಲಿಕ್ಯುಲರ್ ಸ್ಪೀಶೀಸ್ಗೆ ಮಧ್ಯ ಅಟ್ರಾಕ್ಟಿವ್ ಫೋರ್ಸ್ ಇದ್ರೆ, ಒಂದು ಬಾಂಡ್ ಫಾರ್ಮೇಶನ್ ಆದ್ರೆ ಮಾತ್ರ ಸ್ಟ್ರಾಂಗ್ ಕೆಮಿಕಲ್ ಬಾಂಡ್ ಇಂದ ಬಂದು ಅಟ್ಯಾಚ್ ಆಗುತ್ತೆ. ಸೊ ಈಗ ನಾವು ರಸ್ಟಿಂಗ್ ಆಫ್ ಐರನ್ ತಗೊಂಡ್ರೆ, ಐರನ್ಗೆ ಆಕ್ಸಿಜನ್ ಮೇಲೆ ಅಟ್ರಾಕ್ಟಿವ್ ಪವರ್ ಇರೋದ್ರಿಂದ ಆಕ್ಸೈಡ್ ಆಫ್ ಐರನ್. ಸೊ ಅಲ್ಲಿಗೆ ಆಕ್ಸೈಡ್ ಲೇಯರ್ ಆಫ್ ಐರನ್ ಫಾರ್ಮೇಶನ್ ಆಗುತ್ತೆ, ಡಸ್ಟಿಂಗ್ ಆಫ್ ಐರನ್ ಆಯ್ತು ಇನ್ ಮಾಯ್ಶ್ಚರ್ ಕಂಟೆಂಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಲ್ಲಿ ನಿಮಗೆ ಆಕ್ಸೈಡ್ ಲೇಯರ್ ಫಾರ್ಮೇಶನ್ ಅಥವಾ ಹೈಡ್ರೈಡ್ ಫಾರ್ಮೇಶನ್ ಆಗುತ್ತೆ. ಹೈಡ್ರೋಜನ್ಗೂ ಸೊ ಈ ಮೆಟಲ್ ಸರ್ಫೇಸ್ಗೂ ಅಲ್ಲಿ ನಿಮಗೆ ಅಟ್ರಾಕ್ಷನ್ ಪವರ್ ಇದ್ದಾಗ ಹೈಡ್ರೈಡ್ ಫಾರ್ಮೇಶನ್ ಆಗುತ್ತೆ. ಸಮ್ ಸಾರ್ಟ್ ಆಫ್ ಕೆಮಿಕಲ್ ಬಾಂಡ್ ಫಾರ್ಮೇಶನ್ ಆಗಿರ್ಬೇಕು ಅಂದ್ರೆ ದೇರ್ ಮಸ್ಟ್ ಬಿ ಅ ಸ್ಪೆಸಿಫಿಕ್ ಇನ್ ನೇಚರ್ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಕೆಮಿಸಾರ್ಪ್ಷನ್ ಇಟ್ ಇಸ್ ಅ ಹೈಲಿ ಸ್ಪೆಸಿಫಿಕ್ ಇನ್ ನೇಚರ್. ಹೇಗೆ ಅಂದ್ರೆ ಕೆಮಿಸಾರ್ಪ್ಷನ್ ಇಸ್ ಹೈಲಿ ಸ್ಪೆಸಿಫಿಕ್ and it will only occur if there is some possibility of chemical bonding between adsorbent and adsorbate. ಸೊ ಆಕ್ಸಿಜನ್ ಜೊತೆ ಆಕ್ಸೈಡ್ ಲೇಯರ್ ಫಾರ್ಮೇಶನ್ ಆದಾಗ ಮಾತ್ರ ಆ ಸರ್ಫೇಸ್ಗೂ ಆಕ್ಸಿಜನ್ಗೂ ಸೊ ನಿಮಗೆ ಅಡ್ಸಾರ್ಪ್ಷನ್ ಆಗುತ್ತೆ. ಅದೇ ರೀತಿ ಒಂದು ಸರ್ಫೇಸಿಗೆ ಹೈಡ್ರೋಜನ್ ಮೇಲೆ ಅಟ್ರಾಕ್ಷನ್ ಪವರ್ ಇದ್ರೆ ಮಾತ್ರ ಹೈಡ್ರೈಡ್ ಫಾರ್ಮೇಶನ್ ಆಗುತ್ತೆ. ಹೈಡ್ರೈಡ್ ಫಾರ್ಮೇಶನ್ ಆದ್ರೆ ಮಾತ್ರ ಅಲ್ಲಿ ಹೈಡ್ರೋಜನ್ ಬಂದು ಅಟ್ಯಾಚ್ ಆಗುತ್ತೆ, ಇನ್ ರಿಡಕ್ಷನ್ ಪ್ರೋಸೆಸ್ ಅಂತ ಹೇಳ್ಬೋದು. ಸೊ ಈ ರೀತಿ ಹೈಲಿ ಸ್ಪೆಸಿಫಿಕ್ ಇನ್ ನೇಚರ್ ಕೆಮಿಸಾರ್ಪ್ಷನ್. ಅಲ್ಲಿ ರಿವರ್ಸಿಬಲ್ ಆಗಿತ್ತು, ಇಲ್ಲಿ ಇರ್ರಿವರ್ಸಿಬಲ್ ಇನ್ ನೇಚರ್. ಯಾಕೆ ಅಂದ್ರೆ ಇಲ್ಲಿ ಕೆಮಿಕಲ್ ಬಾಂಡ್ ಸ್ಟ್ರಾಂಗ್ ಕೆಮಿಕಲ್ ಬಾಂಡ್ ಆಗಿರೋದ್ರಿಂದ ಆಕ್ಟಿವೇಶನ್ ಎನರ್ಜಿ ಹೈ ಇರುತ್ತೆ. ಆಕ್ಟಿವೇಶನ್ ಎನರ್ಜಿ ಹೈ ಇರೋದ್ರಿಂದ ಅಲ್ಲಿ ಫಾರ್ಮೇಶನ್ ಆಗಿರೋ ಬಾಂಡ್ ಸ್ಟ್ರಾಂಗ್ ಇರುತ್ತೆ. ಆ ಬಾಂಡ್ ನ ಬ್ರೇಕ್ ಮಾಡಿ ಮತ್ತೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗೋಷ್ಟು ಇಲ್ಲಿ ನಿಮಗೆ ಅಡ್ಸಾರ್ಪ್ಷನ್ ಪ್ರೊಸೆಸ್ ಅಲ್ಲಿ ಆಗಲ್ಲ. ಸೊ ಹಾಗಾಗಿ ನಿಮಗೆ ಕೆಮಿಸಾರ್ಪ್ಷನ್ ಇಸ್ ಅ ಇರ್ರಿವರ್ಸಿಬಲ್ ಇನ್ ನೇಚರ್. As chemisabsorption involves compound formation, it is usually irreversible in nature. Chemisabsorption is also an exothermic reaction. Illu ಅಷ್ಟೇ exothermic reaction, delta H value ಏನಾಗಿರ್ಬೇಕು ನೆಗೆಟಿವ್ ಆಗಿರ್ಬೇಕು, ಬಟ್ ವೆರಿ ಸ್ಲೋ ಅಟ್ ಲೋ ಟೆಂಪರೇಚರ್. ಕಮ್ಮಿ ಟೆಂಪರೇಚರ್ ಅಲ್ಲಿ ಕೆಮಿಸಾರ್ಪ್ಷನ್ ಆಗಲ್ಲ ಅಥವಾ ನಿಧಾನ ಆಗುತ್ತೆ ಅಂತ ಹೇಳ್ಬೋದು. As temperature increases, chemisabsorption also increases ಅಂತ ಹೇಳ್ಬೋದು. So on account of high energy of activation, chemisabsorption takes place at high temperature. Physisorption of a gas absorbed at low temperature may change into chemisabsorption ಯಾವಾಗ ಅಂದ್ರೆ ಟೆಂಪರೇಚರ್ ರೈಸ್ ಮಾಡಿದಾಗ at high temperature. So it's also depend on surface area. As surface area increases, chemisabsorption also increases. So ಹಾಗಾಗಿ chemisabsorption depend on surface area of a adsorbent. Next, enthalpy of adsorption ನೋಡೋದಾದ್ರೆ, enthalpy of chemisabsorption is high for a chemisabsorption. ಸೊ ಹೇಗೆ ನಿಮಗೆ ಅಲ್ಲಿ ಲೋ ಇತ್ತು 20 to 40 ಕಿಲೋ ಜೌಲ್ ಅಷ್ಟು ಎನರ್ಜಿ ಸಾಕು, ಯಾಕಂದ್ರೆ ವೀಕ್ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಿರೋದ್ರಿಂದ. ಬಟ್ ಇಲ್ಲಿ ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್ ಫಾರ್ ಕೆಮಿಸಾರ್ಪ್ಷನ್ ಹೈ ಇರುತ್ತೆ, ಇ ಎ ವ್ಯಾಲ್ಯೂ ಹೈ ಇರುತ್ತೆ. ಸೊ ಎಷ್ಟು ಅಂದ್ರೆ 80 to 240 ಕಿಲೋ ಜೌಲ್ ಪರ್ ಮೋಲ್ ಅಷ್ಟು ಇರುತ್ತೆ. ಸೊ ಆಸ್ ಇಟ್ ಇನ್ವಾಲ್ವ್ಸ್ ಅ ಕೆಮಿಕಲ್ ಬಾಂಡ್ ಫಾರ್ಮೇಶನ್,
ಇಲ್ಲಿ ಒಂದು ಕೆಮಿಕಲ್ ಬಾಂಡ್ ಫಾರ್ಮೇಶನ್ ಆಗೋದ್ರಿಂದ ಇಲ್ಲಿ ನಿಮಗೆ ಏನಾಗುತ್ತೆ ಎಂಥಾಲ್ಪಿ ಆಫ್ ಅಬ್ಸಾರ್ಪ್ಷನ್ ಈಸ್ ಹೈ ಅಂತ ಹೇಳ್ಬೋದು. it takes place at ನಿಮಗೆ ಹೈ ಆಕ್ಟಿವೇಶನ್ ಎನರ್ಜಿ ಇನ್ ದ ರೇಂಜ್ ಆಫ್ 80 to 240 kilojoule per mole. ಹೈ ಆಕ್ಟಿವೇಶನ್ ಎನರ್ಜಿ ಇರೋದ್ರಿಂದನೇ ಸ್ಟ್ರಾಂಗ್ ಕೆಮಿಕಲ್ ಬಾಂಡ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ಬೋದು ಕೆಮಿಸಾರ್ಪ್ಷನ್. ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಸಾರ್ಪ್ಷನ್. ಸೊ ಅಲ್ಲಿಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಿಸಿಸಾರ್ಪ್ಷನ್ ಆಯ್ತು, ಕೆಮಿಸಾರ್ಪ್ಷನ್ ಆಯ್ತು. ಇದ್ರ ಮಧ್ಯೆ ಡಿಫ್ರೆನ್ಸ್ ಏನು ಅಲ್ಲಿಗೆ? ಸೊ 2 ಮಾರ್ಕ್ಸ್ ಕೇಳ್ತಾರೆ. ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಿಸಿಸಾರ್ಪ್ಷನ್ ಅಂಡ್ ಕೆಮಿಸಾರ್ಪ್ಷನ್? ಫಿಸಿಸಾರ್ಪ್ಷನ್ ಗೆ so firstly it takes place by weak van der Waals force of attraction. ಅದೇ ಕೆಮಿಸಾರ್ಪ್ಷನ್ ಗೆ ಸ್ಟ್ರಾಂಗ್ ಕೆಮಿಕಲ್ ಬಾಂಡ್ ಇಂದ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ಬೋದು. ಫಿಸಿಸಾರ್ಪ್ಷನ್ ಲೆಸ್ ಸ್ಪೆಸಿಫಿಕ್ ಇನ್ ನೇಚರ್, ಕೆಮಿಸಾರ್ಪ್ಷನ್ ಹೈಲಿ ಸ್ಪೆಸಿಫಿಕ್ ಇನ್ ನೇಚರ್. ಸೊ ಫಿಸಿಸಾರ್ಪ್ಷನ್ ರಿವರ್ಸಿಬಲ್ ಇನ್ ನೇಚರ್, ಕೆಮಿಸಾರ್ಪ್ಷನ್ so irreversible in nature. It takes place at low temperature and may convert into chemisorption at high temperature. Other chemisorption usually takes place at high temperature. Both the process depends on surface area. As surface area increases, both the process also increases anta helbodu. So it takes place in by less activation energy. ಯಾವುದು ಫಿಸಿಸಾರ್ಪ್ಷನ್. ಅದೇ ಕೆಮಿಸಾರ್ಪ್ಷನ್ ಇಟ್ ಟೇಕ್ಸ್ ಪ್ಲೇಸ್ ಬೈ ಹೈ ಆಕ್ಟಿವೇಶನ್ ಎನರ್ಜಿ. ಸೊ ಅಲ್ಲಿಗೆ ಫಿಸಿಸಾರ್ಪ್ಷನ್ ಜಸ್ಟ್ 20 to 40 ಕಿಲೋಜೌಲ್ ಅಷ್ಟು ಎನರ್ಜಿ ಸಾಕು. ಕೆಮಿಸಾರ್ಪ್ಷನ್ ಗೆ ಸೊ 80 to 240 ಕಿಲೋಜೌಲ್ ಅಷ್ಟು ಎನರ್ಜಿ ಬೇಕು ಅಂತ ಹೇಳ್ಬೋದು. ಅದೇ ನಿಮಗೆ ಫಿಸಿಸಾರ್ಪ್ಷನ್ ಕೆಮಿಸಾರ್ಪ್ಷನ್ ಎರಡೂ ಪ್ರೋಸೆಸ್ ಡೆಲ್ಟಾ ಎಚ್ ವ್ಯಾಲ್ಯೂ ನೆಗೆಟಿವ್ ಇರುತ್ತೆ, ಎಕ್ಸೋಥರ್ಮಿಕ್ ಇನ್ ನೇಚರ್ ಅಂತ ಹೇಳ್ಬೋದು. ಸೊ ಮತ್ತೆ ಫಿಸಿಸಾರ್ಪ್ಷನ್ ನಿಮಗೆ ಮಲ್ಟಿ ಲೇಯರ್ ಫಾರ್ಮೇಶನ್ ಆಗುತ್ತೆ. ಯಾಕಂದ್ರೆ ವೀಕ್ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಿಂದ ಒಂದು ಸರ್ಫೇಸ್ ಅಂದ್ರೆ ಅದ್ರ ಮೇಲೆ ಒಂದು ಲೇಯರ್ ಫಾರ್ಮೇಶನ್ ಆಗಿದ್ಮೇಲೆ ಅದ್ರ ಮೇಲೆ ಮತ್ತೊಂದು ಲೇಯರ್ ಫಾರ್ಮೇಶನ್ ಆಗುತ್ತೆ. ಯಾಕಂದ್ರೆ ವೀಕ್ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ಫಿಸಿಸಾರ್ಪ್ಷನ್ ಟೇಕ್ಸ್ ಪ್ಲೇಸ್ ಇನ್ ಮಲ್ಟಿ ಲೇಯರ್ ಸಿಸ್ಟಮ್ ಅಂತ ಹೇಳ್ಬೋದು. ಅದೇ ಕೆಮಿಸಾರ್ಪ್ಷನ್ ನಿಮಗೆ ಯೂನಿಮಾಲಿಕ್ಯುಲರ್ ಲೇಯರ್ ಮಾತ್ರ ಫಾರ್ಮೇಶನ್ ಆಗುತ್ತೆ, ಯಾಕಂದ್ರೆ ಸ್ಟ್ರಾಂಗ್ ಕೆಮಿಕಲ್ ಬಾಂಡ್ ಇರೋದ್ರಿಂದ. ಸೊ ಈ ರೀತಿ ನಿಮಗೆ ಡಿಫರೆನ್ಸಸ್ ನ ಹೇಳ್ಬೋದು ಫಾರ್ ಫಿಸಿಸಾರ್ಪ್ಷನ್ ಅಂಡ್ ಕೆಮಿಸಾರ್ಪ್ಷನ್. ಸೊ ನೆಕ್ಸ್ಟ್ ನಿಮಗೆ ಅಬ್ಸಾರ್ಪ್ಷನ್ ಐಸೋಥರ್ಮ್ಸ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು.